ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಶ್ವರ್ ಮಲ್ಪೆ ಮತ್ತು ತಂಡ ಇವತ್ತು ಮೂಡಿಗೆರೆಯ ಗೋಣಿಬೀಡಿಗೆ ಬಂದಿದೆ. ಸುಮಾರು 19 ವರ್ಷದ ಆಕಾಶ್ ಅನ್ನುವಂಥ ಹುಡುಗ ಈಜಾಡಲು ಹೋಗಿ ನೀರಿಗೆ ಬಿದ್ದಿದ್ದಾನೆ. 1 ದಿನಗಳ ಕಾಲ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುಮಾರು 6 ಗಂಟೆಗಳ ಕಾರ್ಯಾಚರಣೆ ನಡೆಸಿದರೂ ಕೂಡ ಆ ಮೃತದೇಹ ಸಿಕ್ಕಿರುವುದಿಲ್ಲ. ನಂತರ ಈಶ್ವರ್ ಮಲ್ಪೆ ಮತ್ತು ತಂಡಕ್ಕೆ ಕರೆ ಬರುತ್ತೆ. ರಾತ್ರಿ 11 ಗಂಟೆಗೆ ಹೊರಟ ನಮ್ಮ ತಂಡ ಬೆಳಿಗ್ಗೆ 4 ಗಂಟೆಗೆ ಮೂಡಿಗೆರೆಗೆ ಬರುತ್ತೆ. ಸ್ನೇಹಿತರೆ, ಈಗಾಗಲೇ ನಾವು ಗೋಣಿಬೀಡಿಗೆ ಬಂದಿದ್ದೇವೆ. ನಿನ್ನೆ ರಾತ್ರಿ 10 ಗಂಟೆ ಬಿಟ್ಟು ಮುಂಜಾನೆ 4 ಗಂಟೆಗೆ ಬಂದು ಸ್ಪಾಟಿಗೆ ಬಂದಿದ್ದೇವೆ. ಈಗ ಗೋಣಿಬೀಡಿಗೆ ಬಂದಿದ್ದೇವೆ. ಆ ಎಸ್ಟೇಟಿಗೆ ಬಂದಿದೆ. ಎಸ್ಟೇಟ್ ಹತ್ತಿರ ಒಂದು ಕೆರೆ ಇದೆ. ಕೆರೆ ಹತ್ರ ಬಂದಿದ್ದೀವಿ. ಸ್ಥಳೀಯರನ್ನು ಮತ್ತು ಅಗ್ನಿಶಾಮಕ ದಳ ಹಾಗೆ ಬಂದಿರುವಂತಹ ಎಲ್ಲ ಹುಡುಗರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಸುಮಾರು 7:30 ಹೊತ್ತಿಗೆ ಆ ಹುಡುಗ ಬಿದ್ದಿರತಕ್ಕಂಥ ಕೆರೆಗೆ ಇಳಿತಾರೆ. मध्य बोलेगे एडजेट जावा बोलो इशारा टार्च चेंज बदले कैच ಈ ಸ್ಥಳದಿಂದ ಡೈವ್ ಹೊಡೆದಿದ್ದಾರೆ. 19 ವರ್ಷದ ಯುವಕ. ಐಕು ಇಂಚ ಪೋಯಿರತ್ತೆ ಇಡೆ ಮುಟ್ಟತ್ತು ಯಾರು ಸಿಕ್ಕಿತು. ಎಸ್ ದಾಖಲೆ ಸುಮಾರು 5 ನಿಮಿಷದ ಕಾರ್ಯಾಚರಣೆಯಲ್ಲಿ ಆ ಮೃತದೇಹವನ್ನು ಈಶ್ವರ್ ಮಲ್ಪೆ ಅವರು ನೀರಿನ ಅಡಿಭಾಗದಿಂದ ಕೆಸರಿನಲ್ಲಿ ಹುದುಗಿದ ಸ್ಥಿತಿಯಲ್ಲಿದ್ದಂಥ ಮೃತದೇಹವನ್ನು ಮೇಲಕ್ಕೆ ತೆಗಿತಾರೆ. ಅನಂತರ ಅದನ್ನು ವಾರಿಸುದಾರರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತಾರೆ. ಆದ್ಮೇಲೆ ಇವತ್ತು ನಮ್ಮ ಹುಡುಗ ಏನು ಬೇಸಿಗೆ ರಜದಲ್ಲಿ ಅವನು ತೋಟಕ್ಕೆ ಬಂದು ಈಜೋಡಿಯಲಿಕ್ಕೆ ಹೋಗಿ ಅವನ ಕಾಲು ಕೋಲ್ಡಿಂದ ಸ್ಟಕ್ ಆಗಿ ಆ ಜಾಗ ಗೊತ್ತಿಲ್ಲದೆ ಜಂಪ್ ಹೊಡೆಯೋಕ್ಕೆ ಹೋಗಿ ಹೊಸ ಹುಡುಗರು ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಈ ಥರ ಹೊಸ ಜಾಗದಲ್ಲಿ ಯಾರೇ ಮಕ್ಕಳಾಗಲಿ ಹೊಸ ಜಾಗದಲ್ಲಿ ಮಾಹಿತಿ ಇಲ್ಲದೆ ಈಜು ಹೊಡೆಯೋಕ್ಕೆ ಹೋಗೋದ್ರಿಂದ ಈ ರೀತಿ ಪರಿಣಾಮಗಳು ಬರ್ತವೆ. ಅದರಿಂದ ಪ್ರತಿಯೊಬ್ಬರೂ ಯಾರೇ ಟೂರಿಸಮ್ ಹೋಗುವಂಥವ್ರು ರಜಾ ದಿನಗಳಲ್ಲಿ ಹೊಸ ನೀರಲ್ಲಿ ಆಟ ಆಡಬೇಕಾದ್ರೆ ಎಲ್ಲ ಮಾಹಿತಿ ಇರೋ ಜಾಗದಲ್ಲಿ ನೀರಿನ ಮಟ್ಟ ನೋಡಿ ಈಜು ಹೊಡೆಯೋದ್ರೆ ಒಳ್ಳೆಯದು, ಉತ್ತಮ.
ಸಲಹೆ ಕೇಳಿ, ಅಕ್ಕಪಕ್ಕ ಸಲಹೆ ಕೇಳಿ ಈಜು ಹೊಡೆಯೋದು ನಿಜವಾಗಿ ಎಲ್ಲರಿಗೂ ಒಳ್ಳೆಯದು. ಇನ್ನು ಯಂಗ್ಸ್ಟಾರ್ ಇರ್ತಾರೆ, ಅವರಿಗೆ ಭಯ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ಉತ್ಸಾಹದಿಂದ ಏನು ಬೇಕೋ ನಾವು ಈಚೆ ಬರ್ತೀವಿ ಅನ್ನೋ ಧೈರ್ಯದಿಂದ ಹೋಗಿ ಇವು ಭಾಳ ಜನ ಸುಮಾರು ಒಂದು ವಾರದಿಂದ ಸುಮಾರು ಇವರು ನಮ್ಮ ಈಶ್ವರು ತಂಡವರು, ಮಲ್ಪೆ ಈಶ್ವರ್ ತಂಡವರು 10-15 ಮಕ್ಕಳನ್ನ ಎತ್ತಿ ಇವತ್ತು ಪಾಪ ಒಂದು 5 ನಿಮಿಷದಲ್ಲಿ ಆ ತಳಕ್ಕೆ ಹೋಗಿ ಆ ಹುಡುಗರು ಸತ್ತಂಥ ಜಾಗದಲ್ಲಿ ಹೋಗಿ ಅವನ್ನ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಈ ಗೋಣಿಬೀಡ ಎಲ್ಲ ಗ್ರಾಮಸ್ಥರ ಪರವಾಗಿ, ಪೇರೆಂಟ್ಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಆರಿಫ್ ಅಂತೇಳಿ, ಆಪತ್ ಬಂಧು ಅಂತ ಕರೀತಾರೆ, ಸಮಾಜ ಸೇವಕ ಅಂತ ಕರೀತಾರೆ, ಸ್ನೇಕ್ ಆರಿಫ್ ಅಂತ ಕೇಳ್ತಾರೆ. ಎಲ್ಲರೂ ಇಲ್ಲಿ ಮೂಡಿಗೆರೆ ತಾಲೂಕಾದ್ಯಂತ ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ನಮ್ಮ ಆತ್ಮೀಯ ಅದು ಫ್ರೆಂಡ್ ಅಂತಲೇ ಹೇಳ್ಬೋದು. ಏನಂದರೆ ನಾವು ಎಲ್ಲಿ ಏನಿದ್ರು ಒಂದು ಸಲಹೆಗಳನ್ನು ಇವರು ನನಗೆ ಕೇಳ್ತಾರೆ, ನಾವು ಇವರಿಗೆ ತಗೊಳ್ತೀವಿ. ಈಶ್ವರ್ ಮಲ್ಪೆ ಅವರು ಈಗ ನಿನ್ನೆ ನಾವು ಧರ್ಮಸ್ಥಳ ಸೌರ ಪತ್ನಿ ಘಟಕದಿಂದ ಮತ್ತು ಇದರಿಂದ ಎಲ್ಲ ನಾವು ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯಿಂದ ಸಹ ಈಜು ನೋಡಿದ್ವಿ. ನಮಗೆ ಆದಷ್ಟು ಸಂಜೆ ತನಕ ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ಅನಂತರ ರಾತ್ರಿ ಇವರಿಗೆ ನಾವು ಕರೆ ಮಾಡಿದ ತಕ್ಷಣವೇ ಆಯಿತು ಬರ್ತೀವಿ ಅಂದರು. ಬಂದು ಈಗಾಗಲೇ ಕೇವಲ 10 ನಿಮಿಷದಲ್ಲಿ ಬಾಡಿಯನ್ನು ಮೇಲೆ ಎತ್ಕೊಟ್ರು. ಈಗ ಏನಂದರೆ ಈಗ ಕೆಲವೊಂದು ನಾವು ಯುವಕರಿಗೆ ಹೇಳ್ತೀನಿ, ದಯಮಾಡಿ ಈ ಪರ ಊರಿಗೆ ಹೋಗಿ ಒಂದು ಕೆರೆಗೆ ಇಳಿಯುವಾಗ ನೀವೊಂದು ಕೇಳಬೇಕು ಅಕ್ಕಪಕ್ಕದವ್ರ ಹತ್ರ, ಹೆಂಗಿದೆ ಕೆರೆ, ಒಳಗಡೆ ಮಣ್ಣಿದೆಯಾ ಏನಿದೆಯಾ ಅಂತೇಳಿ. ಇವ್ರು ಬಂದು ಈಜಾಡ್ಕೊಂಡು ಹೋಗ್ತಾರೆ. ಪಾಪ ಅವರ ತಂದೆ ತಾಯಿ, ಅವರ ಪೇರೆಂಟ್ಸ್ಗಳು ಏನು ಒಂದು ಹಳ್ಳೋದಾಗಲಿ ಇಷ್ಟು ತನಕ ಅವ್ರನ್ನ ಬೆಳವಣಿಗೆ ಮಾಡಿಸಿದ್ದಾರೆ. ಈಗಾಗಲೇ ನೆಕ್ಸ್ಟಿಗೆ ಏನಾದರೂ ಒಂದು ಉದ್ಯೋಗಕ್ಕಂತ ರೆಡಿ ಮಾಡಿರ್ತಾನೆ ಹುಡುಗ, ಇವರ ತಂದೆಗೆ ಒಂದು ಆಧಾರವಾಗಿ ಇರ್ತಾನೆ. ಈ ರೀತಿ ಒಂದು ಅವಘಡ ಆದರೆ ಭಾರಿ ಒಂದು ತೊಂದರೆ. ಈಗಾಗಲೇ ಈಶ್ವರ್ ಮಲ್ಪೆ ಅವರು ಸುಮಾರು ಒಂದು ಬೀಚಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಕೆರೆ ಬಾವಿಗಳಲ್ಲಿ ಸುಮಾರು ಬಾಡಿಗಳನ್ನು ತೆಗೆದಿದ್ದಾರೆ. ಅದೇ ರೀತಿ ಇವರ ಒಂದು ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಅವರು ಈಗಾಗಲೇ ಮಾಡಿದಂಥ ಕೆಲಸಗಳನ್ನು ನಿಮಗೆ ತಿಳಿಬೋದು. ನಮಸ್ತೆ ಬಂಧುಗಳೇ, ನಮ್ಮ ಜೊತೆಗೆ ಮತ್ತೆ ಶೌರ್ಯ ಇಪ್ಪತ್ನಿವನ ಘಟಕದ ಸದಸ್ಯರು ಹಾಗೂ ಮೇಲ್ವಿಚಾರಕರು, ಹಾಗೆ ನಮ್ಮ ಹರೀಫ್ ಮಣ್ಕಾಲ್, ಹಾಗೆ ಎಲ್ಲ ಇರಬಹುದು, ಉದಯ್ ಜಗತ್ ಎಲ್ಲರೂ ಸಹ ನಿನ್ನೆ ಸಹ ಈ ಸೇವೆಗೆ ಬಂದಿದ್ದರು, ಇವತ್ತು ಸಹ ಬೆಳಿಗ್ಗೆ ಬಂದಿದ್ದಾರೆ. ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಇಂಥ ಅವಘಡಗಳು ಆದಷ್ಟು ಕಮ್ಮಿ ಆಗಬೇಕಂತ ಎಲ್ಲ ಜನತೆಗೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿಯ ಬಹಳಷ್ಟು ಮೃತದೇಹಗಳನ್ನು ಸುಮಾರು 6 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, 8 ದಿನ ಆಗಿರ್ಬೋದು, ಕೊನೆ ಪಕ್ಷ ಸಿಗಲಿಲ್ಲ ಅನ್ನುವಂಥ ಕಾಲಘಟ್ಟದಲ್ಲಿ ಇರಬೇಕಾದ್ರೆ ಈಶ್ವರ್ ಮಲ್ಪೆ ಅವರ ತಂಡ ಹೋಗಿ ಆ ಮೃತದೇಹವನ್ನು ತೆಗೆದು ವಾರಸುದಾರರಿಗೆ ಕೊಟ್ಟಿರ್ತಕ್ಕಂಥ ಭಾಳಷ್ಟು ನಿದರ್ಶನಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ವಿಡಿಯೋ ಮುಖಾಂತರವಾಗಿ ನಾವು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹೀಗೆ ನಮ್ಮ ಚಾನಲನ್ನು ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೆಂಬರ್ಶಿಪ್ ಜಾಯಿನ್ ಆಗುವವರು ಕೂಡ ಅದರಲ್ಲಿ ಒಂದು ಅವಕಾಶ ಇದೆ, ಅವರಿಗೆ ಸಪೋರ್ಟ್ ಮಾಡುವಂಥ ಅವಕಾಶ ಇದೆ. ತಾವು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇವರ ಸೇವೆಗೆ ತಾವು ಕೂಡ ನಮ್ಮೊಂದಿಗೆ ಸಹಕರಿಸಿ ಅನ್ನುವಂಥ ರೂಪದಲ್ಲಿ ತಿಳಿಸ್ತಾ ಇವರ ಈ ಒಂದು ಚಾನಲನ್ನು ಆದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದರೆ ಇವರು ಮಾಡುವಂಥ ಸೇವೆ ಇನ್ನಷ್ಟು ಜನಗಳಿಗೆ ಗೊತ್ತಾಗಬೇಕು. ಕೆಲವೊಂದು ಕಡೆಗಳಲ್ಲಿ ನಾವು ಹೋದಂತಹ ಸ್ಥಳಗಳಲ್ಲಿ 8 ದಿನ ಆದರೂ ಕೂಡ ಮೃತದೇಹ ಸಿಕ್ಕಿರುವುದಿಲ್ಲ. ತಂದೆ ತಾಯಿ ಅಳಲು, ಹೆಂಡತಿ ಮಕ್ಕಳು, ಏನು ಅರಿವಿಲ್ಲದ ಪುಟ್ಟ ಮಕ್ಕಳು ಅಳುವಂತಹ ಪರಿಸ್ಥಿತಿಗೆ ಜನರಿರ್ತಾರೆ. ಯಾಕಂತ ಹೇಳಿದರೆ ನೀವು ಮಾಡಿರುವಂಥ ಆ ಒಂದು ಶೇರ್ ಆ ಸಂಬಂಧಪಟ್ಟಂತಹ ಪೋಷಕರಿಗೆ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಗಾಗಿರ್ಬೋದು, ಆ ಮೆಸೇಜ್ ಹೋದರೆ ಈ ಮೃತದೇಹವನ್ನು ತೆಗೆದುಕೊಡುವಂತಹ ನೀರಿನ ಆಳದಲ್ಲಿ ಸ್ಕೂಬಾ ಆಕ್ಸಿಜನ್ ಬಳಸಿಕೊಂಡು ತೆಗೆದುಕೊಡುವಂತಹ ಈಶ್ವರ್ ಮಲ್ಪೆ ಅವರ ತಂಡದ ಎಲ್ಲ ಮಾಹಿತಿ ಅವರ ಬಳಿ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ತಿಳಿಸ್ತಾ ಇದ್ದೇವೆ. ಆದಷ್ಟು ಜಾಯಿನ್ ಆಗುವಂತಹ ಯಾರಾದರೂ ಆಸಕ್ತರಿದ್ದರೆ ಅವರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಮೆಂಬರ್ಶಿಪ್ ಜಾಯಿನ್ ಅನ್ನುವಂಥ ಲಿಂಕ್ ಇದೆ, ಅದನ್ನು ಆ ಆಪ್ಷನನ್ನು ಕ್ಲಿಕ್ ಮಾಡಿಬಿಟ್ಟು ತಾವು ಅದರ ಸದವಕಾಶವನ್ನು ಕೂಡ ಪಡ್ಕೊಳ್ಬೋದು. ಆದಷ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅನ್ನುವಂಥ ಮಾತನ್ನು ತಿಳಿಸ್ತಾ ವೀಕ್ಷಣೆಗಾಗಿ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.